ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರುನಾಡು ಜಾಬ್ ಅಲರ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ದಿನ ಕನ್ನಡ ಸಾಹಿತ್ಯ ಚರಿತ್ರೆಗಳು ಕುರಿತು ತರಗತಿಯನ್ನು ತೆಗೆದುಕೊಳ್ತಾ ಇದ್ದಾನೆ. ಸ್ನೇಹಿತರೆ, ಯಾರೆಲ್ಲ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಓದ್ತಿದ್ದೀರೋ ಅವರಿಗೆಲ್ಲರಿಗೂ ಸಹ ಬಹಳ ಮುಖ್ಯವಾದಂತಹದ್ದು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇಲ್ಲಿಯವರೆಗೂ ಸಹ ಭಾಗ 4ರವರೆಗೆ ತರಗತಿಯನ್ನು ಮಾಡಿದ್ದೇನೆ, ಶಾಸನಗಳು. ಈಗ ಭಾಗ 5 ಕನ್ನಡ ಸಾಹಿತ್ಯ ಚರಿತ್ರೆಗಳು ಬಗ್ಗೆ ತರಗತಿಯನ್ನು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಸಹ ಕನ್ನಡ ಸಾಹಿತ್ಯ ಚರಿತ್ರೆಗಳ ಕುರಿತು ಓದ್ತಾ ಇರ್ತೀರ. ಶ್ರೀ ಮುಗುಳಿ, ತಸು ಶ್ಯಾಮರಾಯರು, ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ, ಮೈಸೂರು ವಿಶ್ವವಿದ್ಯಾಲಯ ಸಾಹಿತ್ಯ ಚರಿತ್ರೆ. ಈ ಸಾಹಿತ್ಯ ಚರಿತ್ರೆಗಳನ್ನು ಯಾವೆಲ್ಲ ವಿಭಾಗ ಕ್ರಮವನ್ನಾಗಿ ಮಾಡಲಾಗಿದೆ ಮತ್ತು ಮೊದಲು ಸಾಹಿತ್ಯ ಚರಿತ್ರೆಗಳನ್ನು ಯಾರು ಅಧ್ಯಯನಕ್ಕೆ ಒಳಪಡಿಸಿದ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ತರಗತಿಯನ್ನು ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ. ಇದೇ ರೀತಿ ಕರುನಾಡು ಜಾಬ್ ಅಲರ್ಟ್ ಚಾನಲ್ಗೆ ನಿಮ್ಮ ಸಹಕಾರ ಇರಲಿ. ಸಬ್ಸ್ಕ್ರೈಬ್ ಮತ್ತು ಲೈಕ್ ಮತ್ತು ಕಾಮೆಂಟ್ಸ್ ಮುಖಾಂತರ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, ಬನ್ನಿ ಯಾವೆಲ್ಲ ಪ್ರಶ್ನೆಗಳು ಕೇಳಲಾಗುತ್ತೆ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಗಳು ಹೇಗೆಲ್ಲ ಇದ್ದಾವೆ ಅನ್ನುವಂತಹದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನೋಡೋದಿದ್ರೆ, ಫರ್ಡಿನೆಂಟ್ ಕಿಟೆಲ್ ಅವರು 1975ರಲ್ಲಿ ಪ್ರಕಟಿಸಿದಂತಹ ನಾಗವರ್ಮನ ಕನ್ನಡ ಛಂದಸ್ಸು ಎಂಬ ಗ್ರಂಥದಲ್ಲಿ 1874ರ ಅಕ್ಟೋಬರ್ ತಿಂಗಳಲ್ಲಿ ತಾವು ಸಿದ್ಧಪಡಿಸಿದ್ದ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸೇರಿಸಿದರು ಅನ್ನುವಂಥದ್ದು. 1874ರಲ್ಲಿ ಅವರು ಸಿದ್ಧಪಡಿಸಿದಂತಹ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸೇರಿಸಿದ್ರು ಅಂತ ಮೊದಲು ಪ್ರಸ್ತಾಪ ಮಾಡಲಾಗುತ್ತೆ. ನಂತರ ಸುಮಾರು 60 ಪುಟಗಳ ತಮ್ಮ ಪ್ರಬಂಧವನ್ನು ಈ ಹೆಸರಿನಿಂದ ಕರೀತಾರೆ. ಏನಪ್ಪ ಅಂದರೆ ಆ್ಯನ್ ಎಸ್ಸೆ ಆನ್ ಕೆನರಿಸ್ ಲಿಟ್ರೇಚರ್ ಅನ್ನುವಂತಹದ್ದು. ಇದು ಪ್ರಶ್ನೆ ಆಗಿದೆ. ಕಿಟೆಲ್ ಅವರ ಇದು ಕೃತಿ, ಇದು ಕನ್ನಡ ಸಾಹಿತ್ಯ ಚರಿತ್ರೆ ಕುರಿತಿರುವಂತಹ ಪುಸ್ತಕ. ಇದು 1875ರಲ್ಲಿ ಪ್ರಕಟ ಆಗುತ್ತೆ ಅನ್ನುವಂತಹದ್ದು. ಆ್ಯನ್ ಎಸ್ಸೆ ಆನ್ ಕೆನರಿಸ್ ಲಿಟ್ರೇಚರ್ ಬರೆದವರು ಯಾರು ಅನ್ನುವಂತಹದನ್ನು ಕೇಳೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆಯೂ ತಿಳ್ಕೊಂಡೋಗ್ಬೇಕು. ನಾನು ಹಿಂದೆ ವಿಸ್ತಾರವನ್ನು ಹೇಳಿದ್ದೆ, ಹಳೆಗನ್ನಡ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಯಾವ ರೀತಿ ಓದಬೇಕು ಅನ್ನುವಂತಹದ್ದು. ಆ ಹಿನ್ನೆಲೆಯಲ್ಲಿ ಈ ತರಗತಿ ಮಾಡ್ತಿರುವಂತಹದ್ದು. ನಂತರ ಸಂಸ್ಕೃತ ಅನುಕರಣೆ ತುಂಬಿರದ ಭಾರತದ ಸಾಹಿತ್ಯ ಎಂದರೆ ತಮಿಳು ಒಂದೇ ಎಂಬುದಾಗಿ ಡಾಕ್ಟರ್ ಕಾರ್ಲ್ವೆಲ್ಡ್ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಅತ್ಯಂತ ಸಂಸ್ಕೃತ ಪ್ರಭಾವ ಇರದ ಭಾಷೆ ಯಾವುದು ಅಂದರೆ ತಮಿಳು ಅನ್ನುವಂತಹದನ್ನು ಹೇಳಲಾಗುತ್ತೆ. ಮತ್ತು ಕನ್ನಡ, ಮಲಯಾಳಂ ಇರ್ಬೋದು, ತೆಲುಗು ಇರ್ಬೋದು, ಈ ಭಾಷೆಗಳ ಮೇಲೆ ಒಂದಿಷ್ಟು ಸಂಸ್ಕೃತ ಪ್ರಭಾವ ಆಗಿದೆ. ಆದರೆ ಅತಿ ಹೆಚ್ಚು ಸಂಸ್ಕೃತ ತುಂಬಿರದ ಭಾಷೆ ಯಾವುದು ಅಂದರೆ ತಮಿಳು ಅಂತ ಹೇಳಲಾಗುತ್ತೆ ಅನ್ನುವಂತಹದ್ದು. ನಂತರ ಲೆಯಾಗ್ಲೆ ಎಂಬ ವಿದ್ವಾಂಸ ZDMG ಪಂಡಿತ ಪ್ರತಿಕ್ರಿಯೆ ಜರ್ಮನ್ ಭಾಷೆಯಲ್ಲಿ ಬರೆದ ಕೆನರಿಸ್ ಸ್ಪ್ರಾಕ್ಚೆ ಲಿಟ್ರೇಚರ್ ಎಂಬ ಲೇಖನದಲ್ಲಿ ಕನ್ನಡ ಸಾಹಿತ್ಯವನ್ನು ಬಹುಸ್ಥೂಲವಾಗಿ ಪರಿಚಯಿಸಿದ ಅಂತ ಮೊದಲು ಹೇಳಲಾಗುತ್ತೆ. ಲೆಯಾಗ್ಲೆ ಎಂಬ ವಿದ್ವಾಂಸ ಕೆನರಿಸ್ ಸ್ಪ್ರಾಕ್ಚೆ ಲಿಟ್ರೇಚರ್ ಎನ್ನುವಂತಹದನ್ನೊಂದು ಲೇಖನದಲ್ಲಿ ಬರೀತಾನೆ ಎನ್ನುವಂತಹದ್ದು. ನಂತರ 1875ರಲ್ಲಿ ಹಳೆಯ ಕನ್ನಡ ಸಾಹಿತ್ಯವನ್ನು ಕುರಿತು ಚಿಕ್ಕ ಸಮೀಕ್ಷೆಯೊಂದನ್ನು ಇಂಡಿಯನ್ ಆಂಕ್ವಿಟರಿ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ ಅನ್ನುವಂತಹದನ್ನು ಹೇಳಲಾಗುತ್ತೆ. ನಂತರ ಕನ್ನಡ ಸಾಹಿತ್ಯ ಚರಿತ್ರೆಗೆ ಇನ್ನೊಬ್ಬ ಗಣ್ಯರೆಂದರೆ BL ರೈಸ್ ಅವರು. ಇವರ ಕಾಣಿಕೆಯೂ ಸಹ, ಇವರ ಕೊಡುಗೆಯೂ ಸಹ ಕನ್ನಡ ಸಾಹಿತ್ಯ ಚರಿತ್ರೆಗೆ ಅತ್ಯಮೂಲ್ಯವಾದಂತಹದ್ದು. ಇವ್ರ ಕುರಿತು ಸಹ ಸಾಕಷ್ಟು ಪ್ರಶ್ನೆಗಳು ನಾವು ಬಂದಿರುವಂತಹದನ್ನು ನೋಡ್ಬೋದು. 1876ರಲ್ಲಿ ಅವರು ಪ್ರಕಟಿಸಿದ ಮೈಸೂರು ಗೆಜೆಟಿಯರ್ನ ಮೊದಲ ಸಂಪುಟದಲ್ಲಿ ಕನ್ನಡ ಭಾಷೆಗೆ ಸಂಬಂಧಿಸಿದ ಚಿಕ್ಕ ಅಧ್ಯಾಯವೊಂದನ್ನು ಸೇರಿಸಿ ಸಾಹಿತ್ಯವನ್ನು ಪ್ರಸ್ತಾಪಿಸಿದ್ರು ಅಂತ ಹೇಳಲಾಗುತ್ತೆ. ಮೊದಲು ಕಿಟೆಲ್ ಅವರು ಎಸ್ಸೆ ಆನ್ ಕೆನರಿಸ್ ಲಿಟ್ರೇಚರ್, ನಂತರ ಲೆಯಾಗ್ಲೆ ಅನ್ನುವಂತಹ ಒಬ್ಬ ವಿದ್ವಾಂಸ ಲೇಖನವನ್ನು ಬರೀತಾನೆ. ನಂತರ BL ರೈಸ್ ಅವರು ಮೈಸೂರು ಗೆಜೆಟಿಯರ್ನ ಮೊದಲ ಸಂಪುಟದಲ್ಲಿ ಕನ್ನಡ ಭಾಷೆಗೆ ಚಿಕ್ಕ ಅಧ್ಯಾಯವೊಂದನ್ನು ಸೇರಿಸ್ತಾರೆ. ಎಷ್ಟರಲ್ಲಿ? 1876ರಲ್ಲಿ ಎನ್ನುವಂತಹದ್ದು. ನಂತರ 1884ರಲ್ಲಿ ಪ್ರಕಟವಾದ ಅವರ ನಾಗವರ್ಮನ ಕೃತ ಕರ್ನಾಟಕ ಭಾಷಾಭೂಷಣ ಗ್ರಂಥದ ಪೀಠಿಕೆಯಲ್ಲಿ ಕನ್ನಡ ಸಾಹಿತ್ಯ ಕಿರು ಸಂಚಿಕೆಯನ್ನು ಹಂಚ್ಕೊಳ್ತಾರೆ ಅನ್ನುವಂತಹದ್ದು. ಕರ್ನಾಟಕ ಭಾಷಾಭೂಷಣ ನಾಗವರ್ಮನ ಸಂಸ್ಕೃತದಲ್ಲಿ ಬರೆದಂತಹ ಕನ್ನಡ ವ್ಯಾಕರಣ ಅಂತ ಹೇಳಲಾಗುತ್ತೆ. ಅದರ ಪೀಠಿಕೆಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಒಂದಿಷ್ಟು ವಿಷಯಗಳನ್ನು ಸೇರಿಸಿದ್ರು ಅನ್ನುವಂಥ. ಮೊದಲು ಇಡೀ ಸಂಪೂರ್ಣವಾದಂತಹ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕ ಬರಲಿಲ್ಲ. ಅದು ಏನಾಯಿತು ಅಂದರೆ, ಕೆಲವೊಂದು ಪುಸ್ತಕಗಳ ಮುನ್ನುಡಿಗಳಲ್ಲಿ, ಕೆಲವೊಂದು ಪುಸ್ತಕಗಳಲ್ಲಿ ಲೇಖನಗಳನ್ನು ಬರೆಯುವ ಮುಖಾಂತರ ಮೊದಲು ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂತಹದ್ದು ಪ್ರಾರಂಭ ಆಯಿತು ಅನ್ನುವಂತಹದ್ದು. ನಂತರ 1890ರಲ್ಲಿ ಪ್ರಕಟಿಸಿದ ತಮ್ಮ ಕರ್ನಾಟಕ ಶಬ್ದಾನುಶಾಸನಂ ಎಂಬ ಗ್ರಂಥದ ಪೀಠಿಕೆಯಲ್ಲಿ ಅವರು ದ ಲಿಟ್ರೇಚರ್ ಆಫ್ ಕರ್ನಾಟಕ ಎಂಬ ಪ್ರಬಂಧಕ್ಕೆ ಕೃತಿಕಾರರ ಪಟ್ಟಿಗಳನ್ನು ಅನುಬಂಧಿಸಿದ್ದಾರೆ ಎನ್ನುವಂತಹದ್ದು. ಇದು BL ರೈಸ್ ಅವರು ಮಾಡುವಂತಹದ್ದು. 1890ರಲ್ಲಿ ಪ್ರಕಟಿಸಿದ ಕರ್ನಾಟಕ ಶಬ್ದಾನುಶಾಸನಂ ಎಂಬ ಗ್ರಂಥದ ಪೀಠಿಕೆಯಲ್ಲಿ ಅವರು ಈ ದ ಲಿಟ್ರೇಚರ್ ಆಫ್ ಕರ್ನಾಟಕ ಎಂಬ ಪ್ರಬಂಧಕ್ಕೆ ಕೃತಿಕಾರರ ಪಟ್ಟಿಗಳನ್ನು ಸೇರಿಸ್ತಾ ಹೋದ್ರು BL ರೈಸ್ ಅವರು ಅಂತ ಹೇಳಲಾಗುತ್ತೆ. ನಂತರ 1909ರಲ್ಲಿ ಪ್ರಕಟಿಸಿದ ಮೈಸೂರು ಆ್ಯಂಡ್
ಕೂರ್ಗ್ ಫ್ರಮ್ ದ ಇನ್ಸ್ಕ್ರಿಪ್ಷನ್ ಎಂಬ ಗ್ರಂಥದಲ್ಲಿಯೂ ರೈಸರು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ ಚಿಕ್ಕ ಅಧ್ಯಾಯವನ್ನು ಸೇರಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಮೈಸೂರು ಆ್ಯಂಡ್ ಕೂರ್ಗ್ ಫ್ರಮ್ ದ ಇನ್ಸ್ಕ್ರಿಪ್ಷನ್ ಅನ್ನುವಂತಹದ್ದು ಭಾಳ ಮುಖ್ಯ ಅನ್ನುವಂತಹದ್ದು. ನಂತರ ಆರ್ ನರಸಿಂಹಾಚಾರ್ಯರು ಕರ್ನಾಟಕ ಕವಿಚರಿತೆಯ 3 ಸಂಪುಟಗಳನ್ನು ಪ್ರಕಟಿಸಿದ್ದಾರೆ. ಅದು 1907, 1919, 1929 ಹೀಗೆ ಈ ಇಸ್ವಿಗಳಲ್ಲಿ 3 ಸಂಪುಟಗಳನ್ನು ಆರ್ ನರಸಿಂಹಾಚಾರ್ಯರು ಬರೆದಿದ್ದಾರೆ. ಕರ್ನಾಟಕ ಕವಿಚರಿತೆ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಯಾರು ಕರ್ನಾಟಕ ಕವಿಚರಿತೆಯನ್ನು ಬರೆದಂಥವ್ರು ಯಾರು ಅನ್ನುವಂತಹದ್ದು ಆರ್ ನರಸಿಂಹಾಚಾರ್ಯರು ಅನ್ನುವಂತಹದನ್ನು ನೆನ್ಪಿಟ್ಕೊಬೇಕು ಸ್ನೇಹಿತರೆ. ನಂತರ ಬಿ ಎಲ್ ರೈಸ್ ಆದಮೇಲೆ ಇ ಪಿ ರೈಸರ್ ಬರ್ತಾರೆ. ಇವರು 1915ರಲ್ಲಿ ಪ್ರಕಟಿಸಿದ ಎ ಹಿಸ್ಟರಿ ಆಫ್ ಕರ್ನಾಟಕ ಲಿಟ್ರೇಚರ್, ಕೆನರಿಸ್ ಲಿಟ್ರೇಚರ್ ಎಂಬ ಪುಸ್ತಕ ಕೆಲವು ದೃಷ್ಟಿಗಳಿಂದ ಕನ್ನಡ ಮೊದಲ ಸಾಹಿತ್ಯ ಚರಿತ್ರೆ ಎಂದರೆ ತಪ್ಪಾಗಲಾರದು ಅನ್ನುವಂಥದ್ದಂತ ಹೇಳ್ತಾರೆ. ಅಂದರೆ ಸಂಪೂರ್ಣವಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಕುರಿತು ಬಂದಂತಹ ಪುಸ್ತಕ ಯಾವುದು ಅಂದರೆ ಇ ಪಿ ರೈಸ್ ಅವರು 1915ರಲ್ಲಿ ಪ್ರಕಟ ಮಾಡಿದ್ದಂಥದ್ದು. ಅದರ ಹೆಸರು ಎ ಹಿಸ್ಟರಿ ಆಫ್ ಕೆನರಿಸ್ ಲಿಟ್ರೇಚರ್ ಅನ್ನುವಂತಹದ್ದು. ಎಸ್ ಎ ಆಫ್ ಕೆನರಿಸ್ ಲಿಟ್ರೇಚರ್ ಬೇರೆ, ಇದು ಈ ಹಿಸ್ಟರಿ ಆಫ್ ಕೆನರಿಸ್ ಲಿಟ್ರೇಚರ್ ಅನ್ನುವಂಥದ್ದು. ಅದು ಕಿಟೆಲ್ ಮತ್ತು ಇ ಪಿ ರೈಸಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಎರಡನ್ನೂ ಸಹ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸ್ನೇಹಿತರೆ. ನಂತರ 1939ರಲ್ಲಿ ಕೆ ವೆಂಕಟರಾಮಪ್ಪ ಅವರು ಕನ್ನಡ ಸಾಹಿತ್ಯ ಚರಿತ್ರೆ, ಎನ್ ಕೆ ಕುಲಕರ್ಣಿ ಅವ್ರದ್ದು ಕನ್ನಡ ಸಾಹಿತ್ಯ ವಾಹಿನಿ ಅನ್ನುವಂತಹ ಪುಸ್ತಕಗಳು. ಹೀಗೆ ನಂತರ ಏನಾಗ್ತಾ ಹೋದು ಒಂದೊಂದೇ ಕನ್ನಡ ಸಾಹಿತ್ಯ ಚರಿತ್ರೆಗಳ ಸಂಪುಟಗಳು ಬರ್ತಾ ಹೋದು ಅನ್ನುವಂತಹದ್ದು. ನಿಮಗೆ ರಂಶ್ರೀ ಮುಗುಳಿಯವ್ರದ್ದೇ ಮೊದಲಲ್ಲ, ಅದಕ್ಕೂ ಹಿಂದೆ ಕನ್ನಡದ ಸಾಕಷ್ಟು ವಿದ್ವಾಂಸರು ಸಾಹಿತ್ಯ ಚರಿತ್ರೆಗಳನ್ನು ಬರೆದಿದ್ರು ಅನ್ನುವಂತಹದ್ದು ನಾವು ನೋಡ್ಕೊಬೇಕು. ನೋಡೋಣ, ಮುಂದೆ ಹೇಳ್ತೀನಿ ಎಷ್ಟೆಲ್ಲ ಸಾಹಿತ್ಯ ಚರಿತ್ರೆಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇದ್ದಾವೆ ಅನ್ನುವಂತಹದನ್ನು. ಇಲ್ಲಿ ಮತ್ತೊಮ್ಮೆ ನೋಡ್ಬೋದು, ಆರ್ ನರಸಿಂಹಾಚಾರ್ಯರು ನೀಡಿದ ಭಾಷಣಗಳು ಹಿಸ್ಟರಿ ಆಫ್ ಕನ್ನಡ ಲಿಟ್ರೇಚರ್ 1940 ಎಂಬ ಹೆಸರಿನಲ್ಲಿ ಪ್ರಕಟವಾಗಿದೆ ಅನ್ನುವಂತಹದ್ದು. ಇದನ್ನು ಕೇಳಿದ ಸ್ನೇಹಿತರೆ, ಆರ್ ನರಸಿಂಹಾಚಾರ್ಯರು ನೀಡಿದ ಭಾಷಣಗಳು ಈ ಕೆಳಕಂಡ ರೂಪದಲ್ಲಿ ಪ್ರಕಟ ಆಗಿದೆ ಅನ್ನುವಂಥದ್ದು. ಹಿಸ್ಟರಿ ಆಫ್ ಕನ್ನಡ ಲಿಟ್ರೇಚರ್ ಅನ್ನುವಂತಹ ಹೆಸರಿನಲ್ಲಿ ಪ್ರಕಟವಾಗಿದೆ ಅನ್ನುವಂತಹದ್ದು. ನಂತರ ಕನ್ನಡ ಕೈಪಿಡಿಯು ಬಿ ಎಂ ಶ್ರೀ ಅವರ ನೇತೃತ್ವದಲ್ಲಿ 1947ರಲ್ಲಿ ಪ್ರಕಟ ಆಗಿದೆ. ನಾವೀಗ ಓದ್ತಾ ಇದ್ದೀವಲ್ಲ ಕನ್ನಡ ಕೈಪಿಡಿ ಭಾಗ 1 ಭಾಗ 2 ಎರಡೂ ಸಹ ಭಾಳ ಮುಖ್ಯ. ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದ ಯಾರ ಪುಸ್ತಕಗಳಿದ್ರೆ ಅವನ್ನು ಓದಿ, ಅದರಲ್ಲಿ ಛಂದಸ್ಸು, ವ್ಯಾಕರಣ, ಸಾಹಿತ್ಯ ಚರಿತ್ರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಆ ವಿಷಯಗಳನ್ನು ಕೊಡಲಾಗಿದೆ. ಬಿ ಎಂ ಶ್ರೀ ಅವರು ಅದರ ನೇತೃತ್ವದಲ್ಲಿ ಆ ಪುಸ್ತಕ ರಚನೆ ಆಗುತ್ತೆ, ಕನ್ನಡ ಕೈಪಿಡಿ. ಇದು ಸಹ ಒಂದು ಸಾಹಿತ್ಯ ಚರಿತ್ರೆಯಾಗಿ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಅನ್ನುವಂತಹದ್ದು. ನಂತರ 1953ರಲ್ಲಿ ರಂಶ್ರೀ ಮುಗುಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಅನೇಕ ರೀತಿಯಿಂದ ಗಮನಾರ್ಹವಾಯಿತು. ನೋಡ್ಬೋದು, 1874ರಿಂದ ಕಿಟೆಲ್ ಅವರಿಂದ ಪ್ರಾರಂಭ ಆಗಿದ್ದಂತಹದ್ದು 1953 ತೆಗೆದುಕೊಂಡಿದೆ. ಸುಮಾರು 75 ವರ್ಷಗಳಷ್ಟು ಸಾಹಿತ್ಯ ಚರಿತ್ರೆ ಬೆಳವಣಿಗೆ ಆಗೋದಕ್ಕೆ ಸಮಯವನ್ನು ತೆಗೆದುಕೊಂಡಿರುವಂತಹದ್ದು. ಇದು ಅಧಿಕೃತವಾಗಿ ಒಂದಿಷ್ಟು ಗಮನಾರ್ಹವಾದಂತಹ ಕೃತಿ ರಂಶ್ರೀ ಮುಗುಳಿಯವರ ಕೃತಿ 1953ರಲ್ಲಿ ಬಂತು ಅನ್ನುವಂತಹದ್ದು. ನಂತರ ನೋಡ್ಬೋದು ಎಂ ಮರಿಯಪ್ಪ ಭಟ್ಟರ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ 1960ರಲ್ಲಿ ಬರುತ್ತೆ ಸ್ನೇಹಿತರೆ. ಹೀಗೆ ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದಿಷ್ಟು ಇತಿಹಾಸವನ್ನು ನೋಡ್ತಾ ಬಂದಾಗ ನಮಗೆ ಕಿಟೆಲ್ ಅವರಿಂದ ಹಿಡ್ಕೊಂಡು ಮರಿಯಪ್ಪ ಭಟ್ಟರವರೆಗೂ ಸಹ ಸಾಕಷ್ಟು ಸಾಹಿತ್ಯ ಚರಿತ್ರೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಕಿಟೆಲ್ ಅವರಿರ್ಬೋದು, ಬಿ ಎಲ್ ರೈಸ್ ಇರ್ಬೋದು, ಇ ಪಿ ರೈಸು, ಆರ್ ನರಸಿಂಹಾಚಾರ್ಯರು, ರಂಶ್ರೀ ಮುಗುಳಿ, ಎಂ ಮರಿಯಪ್ಪ ಭಟ್ಟರು, ಅಂದರೆ ಮೊದಲು ಹಂತಗಳು ಒಂದು ವರ್ಷದ ಅವಧಿಯಲ್ಲಿ ಸಾಹಿತ್ಯ ಚರಿತ್ರೆಗಳು ನಿರ್ಮಾಣ ಆಗ್ತಾ ಹೋದು ಅಂತ. ಹಾಗಾಗಿ ಈ ಸಾಹಿತ್ಯ ಚರಿತ್ರೆಗಳನ್ನು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಓದುವಾಗ ಈ ಸಾಹಿತ್ಯ ಚರಿತ್ರೆಗಳ ಬಗ್ಗೆಯೂ ಸಹ ನಾವು ವಿಶೇಷವಾದಂತಹ ಗಮನವನ್ನು ಹರಿಸಬೇಕಾಗುತ್ತೆ ಅನ್ನುವಂಥದ್ದು. ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ. ಇಂದಿನ ಸಾಕಷ್ಟು ಕನ್ನಡ ಭಾಷಾ ಶಿಕ್ಷಕ ಹುದ್ದೆ ಪರೀಕ್ಷೆಗಳು ಕೇಳಿದ್ದೀನಿ, ವಿಭಾಗ ಕ್ರಮವನ್ನು ಕೇಳಿದ್ದಾನೆ. ಅಂದರೆ ಒಂದು ಪರಿವಿಡಿಯನ್ನು ರೂಪಿಸ್ಕೊಂಡಿರುವಂತಹದ್ದು. ಯಾವುದೇ ಸಾಹಿತ್ಯ ಚರಿತ್ರೆಯನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಲೇಖಕರು ಒಂದು ಸಂಶೋಧನಾ ದೃಷ್ಟಿಕೋನದಿಂದ ಇರ್ಬೋದು ಅಥವಾ ತಮಗೆ ಸಿಗುವಂತಹ ಆಧಾರಗಳ ದೃಷ್ಟಿಕೋನದಿಂದ ಇರ್ಬೋದು ಸಾಹಿತ್ಯ ಚರಿತ್ರೆಯನ್ನು ಒಂದಿಷ್ಟು ವಿಭಾಗ ಕ್ರಮವಾಗಿ ಮಾಡ್ಕೊಂಡಿರ್ತಾರೆ. ಆ ವಿಭಾಗ ಕ್ರಮಗಳನ್ನು ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿದ್ದಾರೆ, ಅದನ್ನು ಸಹ ಒಮ್ಮೆ ನೋಡೋಣ ಸ್ನೇಹಿತರೆ. ಅದು ಮುಂದಿನ ಈ ತರಗತಿ ನೋಡ್ಬೋದು. ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಜನಾ ಕ್ರಮಗಳು ಅಂತ ಬರ್ತಾರೆ. ಅಂದರೆ ಕೆಲವೊಬ್ಬರು ಧರ್ಮಗಳನ್ನು ಇಟ್ಕೊಂಡು, ಕಾಲಗಳನ್ನು ಇಟ್ಕೊಂಡು, ಯುಗಗಳನ್ನು ಇಟ್ಕೊಂಡು, ಶಾಸನಗಳ ಆಧಾರಗಳನ್ನು ಇಟ್ಕೊಂಡು ವಿಭಜನೆಯ ಕ್ರಮವನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ನೋಡ್ಬೋದು ಫರ್ಡಿನ್ಯಾಂಡ್ ಕಿಟೆಲ್ ಅವರು 1875ರಲ್ಲಿ ಬರೆದಂತಹ ಸಾಹಿತ್ಯ ಚರಿತ್ರೆ. ಇದರಲ್ಲಿ ಇವರು ಮಾಡಿಕೊಳ್ಳುವಂತಹ ವಿಭಾಗ ಕ್ರಮ ಆರಂಭ ಕಾಲವನ್ನು ಏನು ಮಾಡ್ತಾರೆ ಅಂದರೆ
1800ರಿಂದ 1300 ಅಂತ ಗುರುತಿಸ್ಕೊಳ್ತಾರೆ. ಇವ್ರು ಮೊದಲು ನೋಡ್ಬೋದು ಎಷ್ಟು ಪರಿವಿಡಿ ಹಾಕ್ಕೊತಾರೆ ಅಂತ. ಆರಂಭ ಕಾಲ, ಅನಂತರ ಕಾಲ ಮತ್ತು ವೈಷ್ಣವ, ಲಿಂಗಾಯತ ಮತ್ತು ಶೈವ ಕಾಲ ಅಂತ ಈ ರೀತಿ ವಿಭಾಗ ಕ್ರಮವನ್ನು ಮಾಡ್ಕೊತಾರೆ. ನೋಡ್ಬೋದು ಅನಂತರ ಕಾಲ, ಲಿಂಗಾಯತ, ವೀರಶೈವ ಕಾಲ ಕ್ರಿಸ್ತಶಕ 1300ರಿಂದ 1500 ಅಂತ ಗುರುತಿಸ್ತಾರೆ. ವೈಷ್ಣವ, ಲಿಂಗಾಯತ, ಶೈವ ಕಾಲ 1500ರಿಂದ 1874 ಅನ್ನುವಂಥದ್ದು ಗುರುತಿಸ್ತಾರೆ. ಹೀಗೆ ಕಿಟೆಲ್ ಅವರು ಸಾಹಿತ್ಯ ಚರಿತ್ರೆಯನ್ನು ಗುರುತಿಸುವಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಿಭಜನಾ ಕ್ರಮವನ್ನು ರೂಪಿಸ್ಕೊತಾರೆ ಅನ್ನುವಂತಹದ್ದು. ನಿಮಗೆ ಹೇಗೆ ಪ್ರಶ್ನೆ ಕೇಳ್ತಾನೆ ಅಂದರೆ, ಕಿಟೆಲ್ ಅವರ ಎಸ್ಸೆ ಆ್ಯಂಡ್ ಕೆನಡಿಸ್ ಲಿಟ್ರೇಚರ್ನಲ್ಲಿ ಈ ಕೆಳಕಂಡ ಕ್ರಮಾನುಸಾರ ವಿಭಾಗ ಕ್ರಮ ಇದೆ ಅನ್ನುವಂತಹದ್ದು. ಇದರಲ್ಲಿ ಆರಂಭ ಕಾಲ, ಅನಂತರ ಕಾಲ, ವೈಷ್ಣವ ಕಾಲ, ಲಿಂಗಾಯತ ಮತ್ತು ಶೈವ ಕಾಲ ಅಂತ ವಿಂಗಡಣೆ ಮಾಡ್ಕೊಂಡಿರುವಂತಹದ್ದು. ಅದೇ ರೀತಿ BL ರೈಸ್ ಅವರು ಯಾವ ರೀತಿ ವಿಂಗಡಣೆ ಮಾಡ್ಕೊತಾರೆ ಅನ್ನುವಂತಹದ್ದು, ಇವರು 1884ರಲ್ಲಿ ಅವರು ಸಾಹಿತ್ಯ ಚರಿತ್ರೆಯನ್ನು ಗುರುತಿಸಲಾಗುತ್ತೆ. ಇವರು ಪೂರ್ವದ ಹಳಗನ್ನಡ ಅಂತ ಮೊದಲು ಗುರುತಿಸ್ಕೊತಾರೆ. ಅದು ಆದಿಕಾಲದಿಂದ ಕ್ರಿಸ್ತಶಕ 7ನೇ ಶತಮಾನದವರೆಗೂ ಇರುವಂತಹದ್ದು, ಜೈನರು ಅನ್ನುವಂತಹದ್ದು. ನಂತರ ಹಳಗನ್ನಡ ಅಂತ ಗುರುತಿಸ್ತಾರೆ, ಕ್ರಿಸ್ತಶಕ 8ನೇ ಶತಮಾನದಿಂದ 14ನೇ ಶತಮಾನದವರೆಗೂ ಇರುವಂತಹದ್ದು. ನಂತರ ಹೊಸಗನ್ನಡ 14ನೇ ಶತಮಾನದಿಂದ ಮುಂದಕ್ಕೆ ಬಂದಿರುವಂತಹದ್ದು ಅಂತ. ನಾವೀಗ ರಂಶ್ರೀಮುಗಳಿದವರು ಆಗುವಾಗ 12ನೇ ಶತಮಾನದಿಂದ ಈಚೆಗೆ ಮತ್ತು 18ನೇ ಶತಮಾನದ ಮೇಲಿಂದ ಎಲ್ಲ ನಡುಗನ್ನಡ ಅಂತ ಗುರುತಿಸ್ತೇವೆ, ಅಂದರೆ ಅಧಿಕೃತವಾಗಿ. ಹಾಗಾದರೆ BL ರೈಸ್ ಅವರು 14ನೇ ಶತಮಾನದಿಂದ ಮುಂದಿನದೆಲ್ಲದೂ ಸಹ ಹೊಸಗನ್ನಡ ಅಂತ ಗುರುತಿಸ್ತಾರೆ. ಹೀಗೆ ವಿಶೇಷತೆಯನ್ನು ನಾವು ನೋಡಬೇಕು. ಅವರು ವಿಭಾಗ ಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಆಲೋಚನೆಯನ್ನು ಬಳಸಿ ಮಾಡಿರ್ತಾರೆ. ಅವು ವಿಚಾರಗಳನ್ನೆಲ್ಲ ನಾವು ತಿಳ್ಕೊಬೇಕು ಅನ್ನುವಂತಹದ್ದು. ನಂತರ ಹೊಸಗನ್ನಡದಲ್ಲಿ ನೋಡ್ಬೋದು, ಆದಿಕಾಲದಿಂದ ಕ್ರಿಸ್ತಶಕ ಸುಮಾರು 1300ರವರೆಗೆ ಜೈನರು, ಕ್ರಿಸ್ತಶಕ ಸುಮಾರು 300ರಿಂದ 1500ರವರೆಗೆ ಲಿಂಗಾಯತ ಮತ್ತು ಶೈವರು ಅನ್ನುವಂತಹದ್ದು, ಕ್ರಿಸ್ತಶಕ ಸುಮಾರು 1500ರಿಂದ ಬ್ರಾಹ್ಮಣರು ಮತ್ತು ವೈಷ್ಣವರು ಅಂತ ಗುರುತಿಸಿರುವಂತಹದ್ದು. ನಂತರ ಇನ್ನೊಂದು ಫರ್ಡಿನಾಂಡ್ ಕಿಟೆಲ್ ಅವ್ರದ್ದೇ 1894ರಲ್ಲಿ ಇನ್ನೊಂದು ಸಾಹಿತ್ಯ ಚರಿತ್ರೆ ಬರುವಂತಹ ನೋಡ್ಬೋದು. ಅದು ಹಳಗನ್ನಡ ಜೈನ ಕವಿಗಳು ಕ್ರಿಸ್ತಶಕ 1ರಿಂದ 13ನೇ ಶತಮಾನ ಅನ್ನುವಂತಹದ್ದು. ನಡುಗನ್ನಡ ಶೈವ ಮತ್ತು ಲಿಂಗಾಯತ ಕವಿಗಳು ಕ್ರಿಸ್ತಶಕ 13ರಿಂದ 15ನೇ ಶತಮಾನ ಅನ್ನುವಂತಹದ್ದು. ಹೊಸಗನ್ನಡ ವೈಷ್ಣವ ಕವಿಗಳು ಸುಮಾರು 14ನೇ ಶತಮಾನದಿಂದ ಮುಂದಕ್ಕೆ ಅನ್ನುವಂತಹದ್ದು. ಈ ರೀತಿ ಫರ್ಡಿನಾಂಡ್ ಕಿಟೆಲ್ ಅವರು ಮತ್ತೆ ಗುರುತಿಸ್ಕೊಳ್ಳುವಂತಹದ್ದು. ನಂತರ 4ನೇದಾಗಿ ನರಸಿಂಹಾಚಾರ್ಯರವರ ಕವಿಚರಿತ್ರೆಗಳನ್ನು ನೋಡ್ಬೋದು. 1907 ಮೊದಲನೇ ಸಂಪುಟ ಇದು. ಇದರಲ್ಲಿ ಅವರು ಜೈನ ಕವಿಗಳು ಆರಂಭ ಕಾಲದಿಂದ 12ನೇ ಶತಮಾನದವರೆಗೆ ಅಂತ ಗುರುತಿಸ್ಕೊತಾರೆ. ನಂತರ ವೀರಶೈವ ಕವಿಗಳು 12ನೇ ಶತಮಾನದಿಂದ 15ನೇ ಶತಮಾನದವರೆಗೂ ಅಂತ ಗುರುತಿಸ್ಕೊತಾರೆ. ನಂತರ ವೈಷ್ಣವ ಬ್ರಾಹ್ಮಣ ಕವಿಗಳು 15ನೇ ಶತಮಾನದಿಂದ ಮುಂದಕ್ಕೆ ಅಂತ ಗುರುತಿಸ್ಕೊತಾರೆ ಅನ್ನುವಂಥದ್ದು. ಈ ರೀತಿಯಾಗಿ ನರಸಿಂಹಾಚಾರ್ಯರ ಸಾಹಿತ್ಯ ಚರಿತ್ರೆಯನ್ನು ಗುರುತಿಸ್ಕೊಳ್ಳುವಂತಹದನ್ನು ನೋಡ್ಬೋದು. ನಂತರ ಬರುವಂತಹವರು 5ನೇದಾಗಿ EP ರೈಸ್ ಅವರು 1915ರಿಂದ 1921 ಅವಧಿಯಲ್ಲಿ ಕೃತಿಯನ್ನು ರಚಿಸ್ತಾರೆ. ಇವರು ಮೊದಲು ಜೈನ, ಲಿಂಗಾಯತ, ವೈಷ್ಣವ, ಆಧುನಿಕ ಕಾಲ ಅಂತ ವಿಂಗಡಣೆ ಮಾಡ್ಕೊತಾರೆ. ಜೈನರು ಆದಿಕಾಲದಿಂದ 12ನೇ ಶತಮಾನದವರೆಗೆ, ಲಿಂಗಾಯತ ಅಥವಾ ವೀರಶೈವ 13ನೇ ಶತಮಾನದಿಂದ 16ನೇ ಶತಮಾನದವರೆಗೆ, ವೈಷ್ಣವ ಕ್ರಿಸ್ತಶಕ 17ನೇ ಶತಮಾನದಿಂದ 19ನೇ ಶತಮಾನದವರೆಗೆ, ಆಧುನಿಕ ಕಾಲ 20ನೇ ಶತಮಾನದಿಂದ ಮುಂದಕ್ಕೆ ಅಂತ EP ರೈಸ್ ಅವರು ತಮ್ಮ ಸಾಹಿತ್ಯ ಚರಿತ್ರೆ ಕೃತಿಯ ಒಟ್ಟು ವಿಭಾಗ ಕ್ರಮವನ್ನು ಇಲ್ಲಿ ಗುರುತಿಸ್ತಾರೆ ಎನ್ನುವಂತಹದ್ದು. ನಂತರ ಕನ್ನಡವಕ್ಕಿ ತಿರುಮಲಾಚಾರ್ಯರವರ ಸಾಹಿತ್ಯ ಚರಿತ್ರೆಯಲ್ಲಿ ನೋಡ್ಬೋದು. ಇವರು ವಿಭಾಗ ಕ್ರಮವನ್ನು ನೋಡ್ಬೋದು. ಇದನ್ನು ಪ್ರಶ್ನೆ ಕೇಳಿದ ಸ್ನೇಹಿತರೆ, ಇದನ್ನು ಯಾವ ರೀತಿಯಾಗಿ ವಿಭಾಗ ಮಾಡಲಾಗಿದೆ ಅನ್ನುವಂತಹದನ್ನು. ಇವರು ಈಗಿರುವಂತಹ ಧರ್ಮಗಳ ಆಧಾರದ ಮೇಲೆ, ಪಂಥಗಳ ಆಧಾರದ ಮೇಲೆ ವಿಂಗಡಣೆ ಮಾಡಿರುವಂತಹದನ್ನು ಇವರು ವಿಶೇಷವಾಗಿ ವಿಂಗಡಣೆಯನ್ನು ಮಾಡ್ತಾರೆ. ಕ್ಷಾತ್ರಯುಗ ಅಂತ ಕರೀತಾರೆ, 10ರಿಂದ 12ನೇ ಶತಮಾನದವರೆಗೂ. ನಂತರ ಮತ ಪ್ರಚಾರ ಯುಗ 12ರಿಂದ 16ನೇ ಶತಮಾನದವರೆಗೂ, ಸಾರ್ವಜನಿಕ ಯುಗ 16ರಿಂದ 19ರವರೆಗೂ, ನಂತರ ಆಧುನಿಕ ಯುಗ 19ರಿಂದ ಮುಂದಕ್ಕೆ ಅಂತ ಗುರುತಿಸಲಾಗುತ್ತೆ. ಹೀಗೆ ಇದು ವಿಶೇಷವಾಗಿ ಇದನ್ನು ವಿಂಗಡಣೆ ಮಾಡಿರುವಂತಹದನ್ನು ನೋಡ್ಬೋದು ಅನ್ನುವಂತಹದ್ದು. ನಂತರ ದೊರೆಸ್ವಾಮಿ ಅಯ್ಯಂಗಾರ್ ಅವರು 1928ರಲ್ಲೊಂದು ಸಾಹಿತ್ಯ ಚರಿತ್ರೆಯನ್ನು ಬರೀತಾರೆ. ಇವರು ಮೂಲಗನ್ನಡ ಕಾಲ ಕ್ರಿಸ್ತಶಕ 750ರವರೆಗೂ, ನಂತರ ಹಳಗನ್ನಡ ಕಾಲ 750ರಿಂದ 1150ರವರೆಗೂ, ಮಧ್ಯಗನ್ನಡ ಕಾಲ 1150ರಿಂದ 1500ರವರೆಗೂ, ಹೊಸಗನ್ನಡ ಕಾಲ 1500ರಿಂದ 1850ರವರೆಗೂ, ನವಗನ್ನಡ ಕಾಲ 1850ರಿಂದ ಮುಂದಕ್ಕೆ ಅಂತ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಸಾಹಿತ್ಯ ಚರಿತ್ರೆಯಲ್ಲಿ ಅವರು ಗುರುತಿಸ್ತಾರೆ ಅನ್ನುವಂತಹದ್ದು. ನಂತರ BM ಶ್ರೀಕಂಠಯ್ಯನವ್ರು ನೋಡ್ಬೋದು, ಕನ್ನಡ ಕೈಪಿಡಿ, ಇದು ವಿಭಜನಾ ಕ್ರಮವನ್ನು. ಆರಂಭ ಕಾಲ 10ನೇ ಶತಮಾನದವರೆಗೆ, ಮತಪ್ರಾಬಲ್ಯ ಕಾಲ 10ರಿಂದ 19ನೇ ಶತಮಾನದವರೆಗೆ, ಜೈನ ಕವಿಗಳು 10ನೇ ಶತಮಾನದಿಂದ, ವೀರಶೈವ ಕವಿಗಳು 12ನೇ ಶತಮಾನದಿಂದ, ಬ್ರಾಹ್ಮಣ ಕವಿಗಳು 15ನೇ ಶತಮಾನದಿಂದ, ನವೀನ ಕಾಲ 19ನೇ ಶತಮಾನದಿಂದ ಅಂತ ಈ ರೀತಿಯಾಗಿ BM ಶ್ರೀ ಅವರು ವಿಂಗಡಣೆ ಮಾಡುವಂತಹದ್ದು. ಇದರಲ್ಲಿ ನೀವು ಬಹುಮುಖ್ಯವಾಗಿ ಸ್ನೇಹಿತರೆ ಕನ್ನಡವಕ್ಕಿದು ಮತ್ತು BM ಶ್ರೀ ಅವರು ತುಂಬ ನೆನಪಿಟ್ಕೊಳ್ಳಿ, ಇದು ಪ್ರಶ್ನೆ ಆಗುವ ಸಾಧ್ಯತೆ ಇರುತ್ತೆ ಅನ್ನುವಂತಹದ್ದು.
ನಂತರ ಆಗಲೇ ಮಾತನಾಡ್ತಿದ್ದೆ ಎನ್ ಕೆ ಕುಲಕರ್ಣಿ ಅವ್ರದ್ದು ಸಾಹಿತ್ಯ ಚರಿತ್ರೆ. ಇವರು ಕಾವ್ಯಗಳು ಅಂತ ಗುರುತಿಸ್ಕೊಳ್ತಾರೆ ಮೊದಲು. ಅದರಲ್ಲಿ ಚಂಪು ಕಾವ್ಯ, ರಗಳೆ, ಷಟ್ಪದಿ, ತ್ರಿಪದಿ ಹಾಗೂ ಸಾಂಗತ್ಯ, ಶತಕಗಳು, ಗದ್ಯ ಕಾವ್ಯಗಳು, ನಾಟಕಗಳು, ವಚನ ಸಾಹಿತ್ಯ, ಕೀರ್ತನೆಗಳು, ಯಕ್ಷಗಾನಗಳು, ಲಕ್ಷಣ ಗ್ರಂಥಗಳು, ಶಾಸ್ತ್ರಗಳು, ಈ ನೆಲೆಯಲ್ಲಿ ಇವರು ವಿಭಜನೆಯನ್ನು ಮಾಡ್ಕೊಳ್ಳುವಂತಹದನ್ನು ನೋಡ್ಬೋದು. ಅಂದರೆ ಛಂದಸ್ಸಿನ ನೆಲೆಯಲ್ಲಿ ಅಥವಾ ಕಾವ್ಯ ರಚನೆಯ ಪ್ರಕಾರಗಳಲ್ಲಿ ಇವರು ವಿಂಗಡಣೆಯನ್ನು ಮಾಡ್ಕೊಳ್ತಾರೆ ಕುಲಕರ್ಣಿಯವರು. ಈಗ ನೋಡ್ಬೋದು ಸಾಕಷ್ಟು ಸಾಹಿತ್ಯ ರಚನೆ ಮಾಡುವಂತಹ ಕೃತಿಕಾರರು ತಮ್ಮದೇ ಆದಂತಹ ಶೈಲಿಯಲ್ಲಿ ವಿಭಿನ್ನವಾಗಿ ಈ ಸಾಹಿತ್ಯ ಚರಿತ್ರೆಯನ್ನು ಪರಿವಿಡಿಯನ್ನು ರೂಪಿಸ್ಕೊಂಡಿರುವಂತಹದ್ದು ನಮಗೆ ಇಲ್ಲಿ ಕಂಡು ಬರುತ್ತೆ ಅನ್ನುವಂತಹದ್ದು. ನಂತರ 1939 ಕೆ ವೆಂಕಟರಾಮಪ್ಪ ಅವರ ಸಾಹಿತ್ಯ ಚರಿತ್ರೆಯನ್ನು ನೋಡೋಣ. ಇವರು ಆರಂಭ ಕಾಲ, ಪಂಪಯುಗ, ಸ್ವತಂತ್ರ ಯುಗ, ಚಿಕ್ಕದೇವರಾಯ ಕಾಲ, ಸಂಧಿಕಾಲ, ಆಧುನಿಕ ಕಾಲ ಅಂತ ವಿಂಗಡಣೆ ಮಾಡ್ಕೊಳ್ತಾರೆ. ಆರಂಭದ ಕಾಲದಿಂದ 1900ರವರೆಗೆ ಆರಂಭ ಕಾಲ, 10ನೇ ಶತಮಾನದಿಂದ 13ನೇ ಶತಮಾನ ಪಂಪಯುಗ, 12ನೇ ಶತಮಾನದಿಂದ 14ನೇ ಶತಮಾನ ಸ್ವತಂತ್ರ ಯುಗ, ಚಿಕ್ಕದೇವರಾಯನ ಕಾಲ 17ನೇ ಶತಮಾನದಿಂದ 18ನೇ ಶತಮಾನ, ಸಂಧಿಕಾಲ 18ರಿಂದ 19ನೇ ಶತಮಾನ, ಆಧುನಿಕ ಕಾಲ 19ರಿಂದ ಮುಂದಕ್ಕೆ ಅಂತೇಳಿ ಗುರುತಿಸ್ಕೊಳ್ತಾರೆ ಅನ್ನುವಂತಹದ್ದು ಕೆ ವೆಂಕಟರಾಮಪ್ಪ ಅವರ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ. ಇದು ಭಾಳ ಮುಖ್ಯ ಸ್ನೇಹಿತರೆ. ಇವನ್ನೊಂದು ಸಹ ನೆನ್ಪಿಟ್ಕೊಳ್ಳಿ, ಇವರು ವಿಂಗಡಣೆ ಮಾಡಿರುವಂತಹ ಕ್ರಮವನ್ನು ಅಂತ. ಯಾಕಂದರೆ ಸಾಹಿತ್ಯ ಚರಿತ್ರೆಯನ್ನು ಓದುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಸಾಹಿತ್ಯ ಚರಿತ್ರೆಗಳು ಎಷ್ಟಿದೆ, ಯಾವ ರೀತಿಯಾಗಿ ಅಧ್ಯಯನ ಮಾಡಲಾಗುತ್ತೆ, ನಾವು ಯಾವೆಲ್ಲ ರೀತಿಯಲ್ಲಿ ವಿಂಗಡಣೆ ಮಾಡ್ಕೊಬೇಕು, ಇವುಗಳ ಮಹತ್ವ ಏನು ಅನ್ನುವಂತಹದ್ದು ತಿಳ್ಕೊಂಡಿರ್ಬೇಕು. ಹಾಗಾಗಿ ನಾವೇನಾದರೂ ಪರೀಕ್ಷೆಗೆ ಹೋದಾಗ ಯಾವ ಸಾಹಿತ್ಯ ಚರಿತ್ರೆ ಹೇಗಿದೆ, ಯಾವ ಥರ ಪ್ರಶ್ನೆಗಳು ಬರ್ತವೆ, ನಾವು ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನುವಂತಹದ್ದು ಸರಳವಾಗಿ ಗೊತ್ತಾಗ್ತಾ ಹೋಗುತ್ತೆ ಅನ್ನುವಂತಹದ್ದು. ನಂತರ ನೀವು ನೋಡ್ಬೋದು, ನೀವೆಲ್ಲ ಓದ್ತಿರುವಂತಹದ್ದು ರಮಶ್ರೀ ಮುಗುಳಿ ಅವ್ರದ್ದು 1953 ಸಾಹಿತ್ಯ ಚರಿತ್ರೆ. ಇಷ್ಟೆಲ್ಲ ಸಾಹಿತ್ಯ ಚರಿತ್ರೆಗಳಾದ ಮೇಲೆ 1953ರಲ್ಲಿ ರಮಶ್ರೀ ಮುಗುಳಿ ಅವರ ಸಾಹಿತ್ಯ ಚರಿತ್ರೆ ಒಂದು ಗಮನಾರ್ಹ ಕೃತಿಯಾಗಿ ಬರುತ್ತೆ. ಇದು ಭಾಳ ಮುಖ್ಯವಾದಂತಹದ್ದು ಅನ್ನುವಂತಹದ್ದು. ಇದು ಪರೀಕ್ಷಾ ದೃಷ್ಟಿಯಿಂದ ನಾವು ಇವತ್ತೆಲ್ಲರೂ ಸಹ ಓದ್ತಾ ಇದ್ದೀವಿ ಅನ್ನುವಂತಹದ್ದು. ಹಾಗಾಗಿ ಇದನ್ನು ಓದ್ತಾಗ ಹಿಂದೆ ಇರುವಂಥ ಸಾಹಿತ್ಯ ಚರಿತ್ರೆಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕಲ್ಲ, ಅವುಗಳೆಲ್ಲ ತಿಳ್ಕೊಬೇಕಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಇದನ್ನು ನೋಡ್ಬೇಕು ಸ್ನೇಹಿತರೆ. ನಂತರ ನೋಡ್ಬೋದು, ರಮಶ್ರೀ ಮುಗುಳಿಯವರು 3 ಪ್ರಕಾರವನ್ನು ಮಾಡಿದ್ದಾರೆ. ಪಂಪಯುಗ, ಬಸವಯುಗ, ಕುಮಾರವ್ಯಾಸ ಯುಗ ಅನ್ನುವಂತಹದ್ದು. ಪಂಪಯುಗ ಆರಂಭದಿಂದ 10ನೇ ಶತಮಾನದವರೆಗೂ ಇರುವಂತಹದ್ದು. ನೀವು ಓದ್ತಾ ಇದ್ದೀರಾ ಆಲ್ರೆಡಿ, ಎಲ್ಲರೂ ಸಹ ಇದನ್ನು ನೋಡ್ಬೋದು. ಬಸವಯುಗ 12ರಿಂದ 15ನೇ ಶತಮಾನ, ಕುಮಾರವ್ಯಾಸ ಯುಗ 15ರಿಂದ 18ನೇ ಶತಮಾನದವರೆಗೂ ಈ ರೀತಿ ವಿಂಗಡಣೆ ಮಾಡಿರುವಂತಹದ್ದನ್ನು ನಾವು ನೋಡ್ಬೋದು. ಹೀಗೆ ರಮಶ್ರೀ ಮುಗುಳಿಯವರ ಒಂದು ಸಾಹಿತ್ಯ ಚರಿತ್ರೆ ವಿಭಜನಾ ಕ್ರಮವನ್ನು ಬಹುತೇಕವಾಗಿ ನಾವು ಗುರುತಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂತಹದ್ದು. ನಂತರ ಎಂ ಮರಿಯಪ್ಪ ಭಟ್ ಅವ್ರದ್ದು 1960ರಲ್ಲಿ ಬರುತ್ತೆ ಸಾಹಿತ್ಯ ಚರಿತ್ರೆ. ಇವರು ಪೂರ್ವದ ಹಳಗನ್ನಡ ಗದ್ಯ ಸಾಹಿತ್ಯ, ಚಂಪು ಕಾವ್ಯಗಳು, ಶಾಸನ ಸಾಹಿತ್ಯ, ಶತಕ ಸಾಹಿತ್ಯ, ಲಕ್ಷಣ ಸಾಹಿತ್ಯ, ಶಾಸ್ತ್ರೀಯ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ, ಜನಪದ ವಾಗ್ಮಯ, ಹೊಸಗನ್ನಡ ಸಾಹಿತ್ಯ, ಹೀಗೆ ವಿವಿಧ ವಿಷಯಗಳ ಪ್ರಕಾರ ಎಂ ಮರಿಯಪ್ಪ ಭಟ್ ಅವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಮಾಡ್ತಾರೆ ಅನ್ನುವಂಥ ಸ್ನೇಹಿತರೆ. ಇದು ಭಾಳ ಮುಖ್ಯವಾದಂತಹದ್ದು. ಇವ್ರದ್ದು ಸಹ ಸಾಹಿತ್ಯ ಚರಿತ್ರೆಯನ್ನು IAS ಇರ್ಬೋದು, KS ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ. ಇದನ್ನು ಸಹ ನೀವು ತೆಗೆದುಕೊಂಡು ಆಸಕ್ತಿದಾಯಕವಾಗಿ ಓದ್ಬೋದು. ಇನ್ನೊಂದು ಪ್ರಸಿದ್ಧವಾದ್ದು ಅಂದರೆ ತಸು ಶಾಮರಾಯರು. ಇದನ್ನು ನಾನು ಹೇಳ್ತಾ ಇರ್ತೀನಿ, ಇದನ್ನು ಓದಿ ಅನ್ನುವಂತಹದ್ದು 1964ರಲ್ಲಿ ಬರುತ್ತೆ. ತಸು ಶಾಮರಾಯರು ಮತ್ತು ರಾಜೇಶ್ವರಯ್ಯ ಅನ್ನುವಂತಹದ್ದು ಈ ಸಾಹಿತ್ಯ ಚರಿತ್ರೆಯನ್ನು ಬರೀತಾರೆ. ಇವರು ವಿಂಗಡಣೆ ಮಾಡ್ಕೊಂಡಿರೋದು ನೋಡ್ಬೋದು. ಪಂಪ ಪೂರ್ವ ಯುಗ ಅಂತ ಮಾಡ್ತಾರೆ. ನಂತರ ಪಂಪಯುಗ ಅಥವಾ ಸ್ವರ್ಣಯುಗ, ಹರಿಹರ ಯುಗ ಅಥವಾ ಸ್ವಾತಂತ್ರ್ಯ ಯುಗ, ಕುಮಾರವ್ಯಾಸ ಯುಗ ಅಥವಾ ಷಟ್ಪದಿಯ ಯುಗ ಅಂತ ಈ ಹಿನ್ನೆಲೆಯಲ್ಲಿ ತಸು ಶಾಮರಾಯರವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಕ್ರಮವಾಗಿ ರೂಪಿಸ್ಕೊಳ್ತಾರೆ ಅನ್ನುವಂತಹದ್ದು. ನಂತರ ತಸು ಶಾಮರಾಯರವರೇ ಪ್ರತ್ಯೇಕವಾಗಿ ಒಂದು ಕೃತಿಯನ್ನು ತಗೊಂಡ್ಬರ್ತಾರೆ 1972ರಲ್ಲಿ. ಇವರು ಪಂಪ ಪೂರ್ವಯುಗ ಆದಿಕಾಲದಿಂದ 10ನೇ ಶತಮಾನ, ಪಂಪಯುಗ 10ರಿಂದ 12ನೇ ಶತಮಾನ, ಹರಿಹರ ಯುಗ 12ರಿಂದ 14ನೇ ಶತಮಾನದವರೆಗೂ, ಕುಮಾರವ್ಯಾಸ ಯುಗ 15ರಿಂದ ಮುಂದಕ್ಕೆ ಅಂತೇಳಿ ಮತ್ತೆ ತಸು ಶಾಮರಾಯರು ಮತ್ತೆ ಪ್ರತ್ಯೇಕವಾದಂತಹ ಈ ಸಾಹಿತ್ಯ ಚರಿತ್ರೆ ಕೃತಿಯಲ್ಲಿ ಇವರು ವಿಂಗಡಣೆ ಮಾಡುವಂತಹದ್ದು ನೋಡ್ಬೋದು. ನಂತರ ಕೆ ವೆಂಕಟರಾಮಪ್ಪ ಅವ್ರದ್ದು 1974, ಮತ್ತು ಅದು ತಿದ್ದುಪಡಿ ಮಾಡಿಕೊಂಡು ಅದು ಯಾವ ರೂಪ ಪಡ್ಕೊಳುತ್ತೆ ಅಂದರೆ ಆರಂಭ ಕಾಲ ಮತ್ತು ಶತಮಾನ ಪೂರ್ವಿಯಾಗಿ ಕ್ರಿಸ್ತಶಕ 9ರಿಂದ 19ರವರೆಗೆ, ನಂತರ ಆಧುನಿಕ ಕಾಲ ಅಂತ ಈ ನೆಲೆಯಲ್ಲಿ ವೆಂಕಟರಾಮಪ್ಪ ಅವರು 1974ರಲ್ಲಿ ಈ ಸಾಹಿತ್ಯ ಚರಿತ್ರೆಯನ್ನು ವಿಂಗಡಣೆ ಮಾಡ್ತಾರೆ ಅನ್ನುವಂತಹದ್ದು. ಇಷ್ಟು ಸ್ನೇಹಿತರೆ ಒಟ್ಟು ಸಾಹಿತ್ಯ ಚರಿತ್ರೆಯ ವಿಭಜನಾ ಕ್ರಮ ಅನ್ನುವಂತಹದ್ದು. ಇವುಗಳಲ್ಲದೆ ಕೆಲವೊಂದು ವಿಶ್ವವಿದ್ಯಾಲಯಗಳು, ಬೆಂಗಳೂರು ವಿಶ್ವವಿದ್ಯಾಲಯ ಇರ್ಬೋದು, ಮೈಸೂರು ವಿಶ್ವವಿದ್ಯಾಲಯದ ಸಾಹಿತ್ಯ ಚರಿತ್ರೆಗಳನ್ನು ಸಹ ನಾವು ನೋಡೋದಕ್ಕೆ ಸಾಧ್ಯ ಇದೆ.
ಈ ಸಾಹಿತ್ಯ ಚರಿತ್ರೆಗಳ ನಂತರ ಆ ಸಾಹಿತ್ಯ ಚರಿತ್ರೆ ಕೃತಿಗಳು ಅತಿ ಹೆಚ್ಚಾಗಿ ಬಂದಿರುವಂತಹದ್ದು ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಎನ್ನುವಂತಹದ್ದು. ನಿಮಗೇನಾದರೂ ಸಾಹಿತ್ಯ ಚರಿತ್ರೆ ಪ್ರವೇಶ ಮಾಡ್ತಾ ಇದ್ದೀರಾ, ಓದ್ತಾ ಇದ್ದೀರಾ ಅಂದರೆ ಇಷ್ಟೆಲ್ಲ ಸಾಹಿತ್ಯ ಚರಿತ್ರೆಗಳು ಕನ್ನಡ ಸಾಹಿತ್ಯದಲ್ಲಿದೆ ಅನ್ನುವಂತಹದ್ದು ಭಾಳ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತಹದ್ದು. ಪರೀಕ್ಷೆಯಲ್ಲಿ ಹೋದಾಗ ಈ ವಿಭಜನಾ ಕ್ರಮಗಳನ್ನು ಹೆಚ್ಚಾಗಿ ಕೇಳ್ತಾನೆ. ಮೊದಲು ಕನ್ನಡ ಸಾಹಿತ್ಯ ಚರಿತ್ರೆ ಹೇಗೆ ಪ್ರಾರಂಭ ಆಯಿತು, ಬರೆಯೋದಕ್ಕೆ ಹೇಗೆ ಪ್ರಾರಂಭ ಆಯಿತು ಅನ್ನುವಂಥದ್ದು ಕೇಳ್ತಾರೆ. ಅದರಲ್ಲಿ ಕಿಟೆಲ್ ಇರ್ಬೋದು, ಇ ಪಿ ರೈಸು, ಬಿ ಎಲ್ ರೈಸು, ಆರ್ ನರಸಿಂಹಾಚಾರ್ಯರು, ಇವು 4 ಜನ ಭಾಳ ಮುಖ್ಯ. ಆರ್ ನರಸಿಂಹಾಚಾರ್ಯರು ಕವಿಚರಿತೆಗಳು ಇರ್ಬೋದು, ಮತ್ತು ಕಿಟೆಲ್ ಅವರು ಎಸ್ಸೆ ಆ್ಯಂಡ್ ಕೆನರಿಸ್ ಲಿಟ್ರೇಚರ್ ಇರ್ಬೋದು, ಈ ಹಿಸ್ಟರಿ ಆಫ್ ಕೆನರಿಸ್ ಲಿಟ್ರೇಚರ್ ಅವರು ಇರ್ಬೋದು, ಇವುಗಳನ್ನೆಲ್ಲ ನೆನ್ಪಿಟ್ಕೊಳ್ಳಿ. ನಂತರ ಇವುಗಳಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆದಂತಹ ಇಷ್ಟು ಜನ ವ್ಯಕ್ತಿಗಳನ್ನು ನೆನ್ಪಿಟ್ಕೊಂಡು ಅವರ ವಿಭಜನಾ ಕ್ರಮವನ್ನು ನೀವೇನಾದ್ರು ನೆನ್ಪಿಟ್ಕೊಂಡ ಸಂದರ್ಭದಲ್ಲಿ ಈ ಸೆಕ್ಟರ್ನಲ್ಲಿ ಏನಾದ್ರು ಪ್ರಶ್ನೆಗಳನ್ನು ಕೇಳಿದ್ರೆ ನೀವು ಸರಳವಾಗಿ ಉತ್ತರಗಳನ್ನು ಹಾಕೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ಈ ನಿಟ್ಟಿನಲ್ಲಿ ಇದು ಬರೀ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗಳಲ್ಲದೆ NET ಮತ್ತು KCET ಪರೀಕ್ಷೆಗೆ ಓದುವಂತಹ ಅಭ್ಯರ್ಥಿಗಳಿಗೂ ಸಹ ಹೆಚ್ಚು ಉಪಯೋಗ ಆಗುತ್ತೆ. ನಂತರ ಮುಂದೆ ಬರುವಂತಹ PU ಉಪನ್ಯಾಸಕ ಹುದ್ದೆಗಳಿಗೂ ಸಹ ಹೆಚ್ಚು ಉಪಯುಕ್ತ ಆಗುತ್ತೆ ಅನ್ನುವಂಥದ್ದನ್ನು ಈ ತರಗತಿಯಲ್ಲಿ ಹೇಳ್ತಾ ಇದ್ದೆ ಸ್ನೇಹಿತರೆ. ಈ ತರಗತಿಯಲ್ಲಿ ನಿಮಗೇನಾದ್ರು ಉಪಯುಕ್ತವಾಗಿದ್ದರೆ ಕಮೆಂಟ್ ಮತ್ತು ಲೈಕ್ಗಳ ಮುಖಾಂತರ ನಿಮ್ಮ ಮಾಹಿತಿಯನ್ನು ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ. ಇದೇ ರೀತಿ ಹೆಚ್ಚಿನ ತರಗತಿಗಳನ್ನು ಮಾಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ಸ್ನೇಹಿತರೆ. ಇಲ್ಲಿಗೆ ತರಗತಿಯನ್ನು ನಿಲ್ಲಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.